ಸಾರಾ ಮಹೇಶ್ ಕೂಡ ಭೇಟಿ ನೀಡಿ ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನೋಡ್ಕೊಳ್ತಾ ಇದ್ದಾರೆ. ಮಾತಾಡಿದರೆ ಸಾರಾ ಮಹೇಶ್, ನೋಡೋಣ. ದಿವಂಗತ ಜಾನಕಿ ಅಮ್ಮನವರ ನಾನು ಮತ್ತು ನನ್ನ ಶ್ರೀಮತಿಯವರು ಅಭಿಮಾನಿಗಳು. ಅವರ ಭಾಳಷ್ಟು ಹಾಡುಗಳನ್ನು ಕೇಳಿದ್ವಿ. ಅವರು ಎಲ್ಲ ಭಾಷೆಯಲ್ಲೂ ಕೂಡ ಹಾಡಿದ್ದಾರೆ. ವಿಚಾರ ಗೊತ್ತಾಯಿತು, ನಾವು ಅವ್ರ ದರ್ಶನವನ್ನು ಮಾಡಬೇಕು ಅಂತೇಳಿ ಬಂದ್ವಿ. ಅವರನ್ನು ಮೈಸೂರು ನಗರದಲ್ಲೇ ಅವರ ಕುಟುಂಬದವರು ತೀರ್ಮಾನವನ್ನು ಮಾಡಿ ಅಂತ್ಯಕ್ರಿಯೆಯನ್ನು ಮಾಡೋದಾದರೆ ಸರ್ಕಾರ ಅವರಿಗೆ ಒಂದು ಸ್ಥಳವನ್ನು ನಿಗದಿ ಮಾಡಲಿ. ಸರ್ಕಾರ ನಿಗದಿ ಮಾಡಲಿಲ್ಲ ಅಂತ ಹೇಳಿದ್ರೆ ಅವರ ಸಂಬಂಧಿಕರು ಯಾರು ಇದ್ದರೆ ಕೊಡೋದಿದ್ರೆ ಕೊಡ್ಬೋದು. ಇಲ್ಲ ಅಂದರೆ ನಮ್ಮ ಆರ್.ಟಿ. ನಗರ್ ಅಂತೇನಿದೆ ನಮ್ಮ ಚೌಟ್ರಿಯಿಂದ ಮುಂದೆ ಈಗಾಗಲೇ ಅಲ್ಲಿ ಪ್ಲಾನ್ ಅಪ್ರೂವಲ್ ಆಗಿ ಮೂಡಾದಲ್ಲಿ ಎಲಿನೇಷನ್ ಆಗಿ ಇರ್ತಕ್ಕಂಥ ಸ್ಥಳದಲ್ಲಿ 40-60 ನಿವೇಶನವನ್ನು ಅವರ ಸಮಾಧಿಗೋಸ್ಕರ ಉಚಿತವಾಗಿ ಕೊಡಲಿಕ್ಕೆ ನಮ್ಮ ಕುಟುಂಬ ಬದ್ಧ ಇದೆ. ಜೊತೆಗೆ ಅವರ ಕುಟುಂಬದವರು ಯಾರು ಸಾರಾ ಮಹೇಶ್ ಕೂಡ ಭೇಟಿ ನೀಡಿ ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನೋಡ್ಕೊಳ್ತಾ ಇದ್ದಾರೆ. ಮಾತಾಡಿದರೆ ಸಾರಾ ಮಹೇಶ್, ನೋಡೋಣ. ದಿವಂಗತ ಜಾನಕಿ ಅಮ್ಮನವರ ನಾನು ಮತ್ತು ನನ್ನ ಶ್ರೀಮತಿಯವರು ಅಭಿಮಾನಿಗಳು. ಅವರ ಭಾಳಷ್ಟು ಹಾಡುಗಳನ್ನು ಕೇಳಿದ್ವಿ. ಅವರು ಎಲ್ಲ ಭಾಷೆಯಲ್ಲೂ ಕೂಡ ಹಾಡಿದ್ದಾರೆ. ವಿಚಾರ ಗೊತ್ತಾಯಿತು, ನಾವು ಅವ್ರ ದರ್ಶನವನ್ನು ಮಾಡಬೇಕು ಅಂತೇಳಿ ಬಂದ್ವಿ. ಅವರನ್ನು ಮೈಸೂರು ನಗರದಲ್ಲೇ ಅವರ ಕುಟುಂಬದವರು ತೀರ್ಮಾನವನ್ನು ಮಾಡಿ ಅಂತ್ಯಕ್ರಿಯೆಯನ್ನು ಮಾಡೋದಾದರೆ ಸರ್ಕಾರ ಅವರಿಗೆ ಒಂದು ಸ್ಥಳವನ್ನು ನಿಗದಿ ಮಾಡಲಿ. ಸರ್ಕಾರ ನಿಗದಿ ಮಾಡಲಿಲ್ಲ ಅಂತ ಹೇಳಿದ್ರೆ ಅವರ ಸಂಬಂಧಿಕರು ಯಾರು ಇದ್ದರೆ ಕೊಡೋದಿದ್ರೆ ಕೊಡ್ಬೋದು. ಇಲ್ಲ ಅಂದರೆ ನಮ್ಮ ಆರ್.ಟಿ. ನಗರ್ ಅಂತೇನಿದೆ ನಮ್ಮ ಚೌಟ್ರಿಯಿಂದ ಮುಂದೆ ಈಗಾಗಲೇ ಅಲ್ಲಿ ಪ್ಲಾನ್ ಅಪ್ರೂವಲ್ ಆಗಿ ಮೂಡಾದಲ್ಲಿ ಎಲಿನೇಷನ್ ಆಗಿ ಇರ್ತಕ್ಕಂಥ ಸ್ಥಳದಲ್ಲಿ 40-60 ನಿವೇಶನವನ್ನು ಅವರ ಸಮಾಧಿಗೋಸ್ಕರ ಉಚಿತವಾಗಿ ಕೊಡಲಿಕ್ಕೆ ನಮ್ಮ ಕುಟುಂಬ ಬದ್ಧ ಇದೆ. ಜೊತೆಗೆ ಅವರ ಕುಟುಂಬದವರು ಯಾರು